ಬಹುಶಃ ರೇಣುಕಾಸ್ವಾಮಿ ಅವರ ತಂದೆಯ ಪೂಜಾ ಫಲ ಇವತ್ತು ಪ್ರತಿಫಲ ನೀಡಿದೆ ಅನ್ನುವಂಥದ್ದನ್ನ ಹೇಳಬೇಕು. ತೀರ್ಪು ವೇಳೆ ರೇಣುಕಾಸ್ವಾಮಿಯವರು ಒಂದು ಲಿಂಗ ಪೂಜೆಯನ್ನ ಕೂಡ ಮಾಡಿದ್ರು ಕಾಶಿನಾಥಯ್ಯ ಅವರು. ದರ್ಶನ್ ಜಾಮೀನು ಅರ್ಜಿ ವಜಾಗೊಳಿಸಿದೆ ಈ ಸಂದರ್ಭದಲ್ಲಿ ಕೋರ್ಟ್. ಸೊ ಸಹಜವಾಗಿ ಅವರ ಫ್ಯಾಮಿಲಿಗೆ ಒಂದು ಸಂತೋಷ ಆಗಿರುತ್ತೆ. ಕೋರ್ಟ್ ತೀರ್ಪಿನ ಬಗ್ಗೆ ರತ್ನಪ್ರಭಾ ಅವರು ತಿಳಿಸಿದ್ದಾರೆ. ಮನೆ ಬಾಗಿಲು ಮತ್ತೆ ತುಳಸಿಗೆ ಬೆಳಗ್ಗೆನೇ ಎದ್ದು ಕಾಶಿನಾಥಯ್ಯ ಅವರು ನಮಿಸಿದ್ದಾರೆ, ಪೂಜೆ ಮಾಡಿದ್ದಾರೆ, ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರು. ಸೊ ಅವ್ರು ಹೇಳಿದ್ರು, ಯಾವಾಗಲೂ ಕೂಡ ಸತ್ಯಕ್ಕೆ ಜಯ ಸಿಗುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ. ನಮ್ಮ ಮಗನ ಸಾವಿಗೆ ಒಂದು ನ್ಯಾಯ ಬೇಕು ನಮಗೆ ಅನ್ನುವಂಥದ್ದನ್ನ ಅವರ ಕುಟುಂಬದವರು ಕೇಳಿದ್ರು. ಸೊ ಅದರಂತೆ ಈಗ ದರ್ಶನ್ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ಅಂದ್ರೆ ಅವ್ರಿಗೆ ಸಿಕ್ಕಂಥ ಒಂದು ಜಾಮೀನು ವಜಾ ಆಗಿದೆ. ನನ್ನ ಮಗನ ಕೊಲೆ ಮಾಡಿದಂಥವ್ರು ಅವರಿಗೆ ತಕ್ಕ ಶಿಕ್ಷೆ ಆಗತ್ತೆ ಅನ್ನುವಂಥದ್ದನ್ನ ಕಾಶಿನಾಥಯ್ಯವರು ಭಾವುಕರಾಗಿ ಮಾತಾಡಿದ್ದಾರೆ. ದರ್ಶನ್ ಜಾಮೀನು ರದ್ದಾಗಿದೆ, ಮತ್ತಷ್ಟು ನಂಬಿಕೆ ಬಂದಿದೆ ನಮಗೆ, ಕಾನೂನು ಮೇಲೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂಥದ್ದನ್ನ ಇವತ್ತು ಕಾಶಿನಾಥಯ್ಯ ಅವರು ಹೇಳ್ಕೊಂಡಿದ್ದಾರೆ. ಗುರುಗಳು ಮತ್ತು ದೇವರ ಆಶೀರ್ವಾದದಿಂದ ಈ ಥರದ್ದು ಆಗಿದೆ ಅನ್ನುವಂಥದ್ದನ್ನ ಕಾಶಿನಾಥಯ್ಯ ಅವರು ಹೇಳ್ಕೊಂಡಿದ್ದಾರೆ. ಸಹಜವಾದ ನಿಜ. ಇದೆಲ್ಲದರ ಜೊತೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಈಗ ಯಾರ್ಯಾರು ಇದಾರಲ್ಲ 7 ಜನರ ಮೇಲೆ ನಿಗಾ ಇಡುವಂತ ಕೆಲಸ ಶುರುವಾಗಿದೆ. ಈಗ ಎಲ್ಲೆಲ್ಲಿ ಹೋಗ್ತಾರೆ, ಏನು ಎತ್ತ, ಇದೆಲ್ಲದರ ಬಗ್ಗೆ ಈಗಾಗಲೇ ನಿಗಾ ವಹಿಸ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಅವ್ರನ್ನು ವಶಕ್ಕೆ ಪಡಿಬಹುದು ಅಂತ. ಸೊ ಇದು ಅದಕ್ಕೊಂದಿಷ್ಟು ಪ್ರೊಸೀಜರ್ಗಳಿದೆ. ಬನ್ನಿ, ರೇಣುಕಾಸ್ವಾಮಿ ಅವರ ತಂದೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈ ದಿನ ಶ್ರೀಯುತ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಇದೊಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ, ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ಏನು ತಿಳಿದೇನೆಂದರೆ, ಯಾವುದೇ ಅಪರಾಧಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಇದರಿಂದ ನಮಗೆ ಒಂದು ರೀತಿ ಸಮಾಧಾನ ಇದೆ. ಸರ್ಕಾರದ ಬಗ್ಗೆ ಮತ್ತು ನ್ಯಾಯಾಂಗದ ಬಗ್ಗೆ ನಮಗೆ ಹೆಚ್ಚಿನ ಇನ್ನೂ ನಂಬಿಕೆ ಸೊ ಇದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಇದೆ, ಇನ್ನೂ ಕೂಡ ನಂಬಿಕೆ ಬಲವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನೋಡಿ, ಪುತ್ರ ಶೋಕಂ ನಿರಂತರಂ. ಒಬ್ಬ ಮಗನನ್ನು ಹಿಂಗೆ ಹೊಡೆದು ಕೊಂದು ಬಿಡ್ತಾರೆ ಅಂತಂದಾಗ ತಂದೆ ತಾಯಿಗಳನ್ನ ಹೆಂಗೆ ಅರಸ್ಕೊಳ್ಳೋಕೆ ಸಾಧ್ಯ?